ಈಗ ಮುಂದುವರ್ಕೊಂಡು ಈಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂತ ನಾಮಕರಣ ಆಗಿದೆ. ಈಗ ಬಿಳಿಮಲೆ ಅವರು ಆಗಿದ್ದಾರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ. ಮೊದಲು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂತ ಇರಲಿಲ್ಲ, ಕನ್ನಡ ಕಾವಲು ಸಮಿತಿ ಅಂತ ಇದೆ. ನಾನು ಅವತ್ತಿನಿಂದ ಕನ್ನಡದಲ್ಲೇ ಬರೆಯಕ್ಕೆ ಶುರು ಮಾಡಿದೆ. ಈಗ ಇಂಗ್ಲಿಷೇ ಮರ್ತೋಯ್ತು ನನಗೆ. ನಾನು ಅದಕ್ಕೆ ಅವನು ಯಾವನೋ ಒಬ್ಬ ಗವರ್ನರ್ಗೆ ಒಂದು ಪಿಟಿಷನ್ ಕೊಟ್ಟಿದ್ದಾನೆ. ನಾನು ಇಂಗ್ಲಿಷ್ನಲ್ಲಿ ಡ್ರಾಫ್ಟ್ಗಳಿದ್ರೆ ಇಂಗ್ಲಿಷ್ನಲ್ಲಿ ಸೈನ್ ಮಾಡ್ತೀನಿ. ನಾವು ಸಾಮಾನ್ಯವಾಗಿ ಕೇಂದ್ರದಕ್ಕೆ ಬೇರೆ ರಾಜ್ಯಗಳಿಗೆ ಬರೀತಕ್ಕಂಥವ್ರಿಗೆ ಇಂಗ್ಲಿಷ್ನಲ್ಲಿ ಸೈನ್ ಮಾಡ್ತೀನಿ. ಅವಕ್ಕೆಲ್ಲ ಕನ್ನಡದಲ್ಲಿ ಸೈನ್ ಮಾಡಲ್ಲ. ಒಬ್ಬ ಯಾರೋ ಗವರ್ನರ್ಗೆ ಇದು ಕೊಟ್ಟಿದ್ದಾನೆ, ಸಿದ್ದರಾಮಯ್ಯನವರು ಕನ್ನಡದಲ್ಲಿ ಸೈನ್ ಮಾಡೋದು ಯಾವಾಗಲೂ ಇಂಗ್ಲಿಷ್ನಲ್ಲಿ ಸೈನ್ ಮಾಡ್ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ತನಿಖೆ ಕೆತ್ತರುಗಳಿದ್ದಾರೆ. ನಮ್ಮ ಸಿದ್ದರಾಮಯ್ಯನವರು ಯಾವಾಗಲೂ ಕನ್ನಡದಲ್ಲಿ ಸೈನ್ ಮಾಡೋದು, ಇಂಗ್ಲಿಷ್ನಲ್ಲಿ ಸೈನ್ ಮಾಡ್ಬಿಟ್ಟಿದಾರಲ್ಲ, ಇದ್ರ ಬಗ್ಗೆ ತನಿಖೆ ಹಾಕ್ಬೇಕು. ಏನ್ ಹೇಳ, ಅವರು ರಾಜ್ಯಪಾಲರು ನಾನು ನೋಟಿಸ್ ಕೊಟ್ಟವ್ರು, ಯಾಕೆ ತನಿಖೆ ಮಾಡೋದ? ಇಲ್ಲಿ ಸುಮ್ಮನೆ ತಮಾಷೆಗೆ ಹೇಳಿದೆ. ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ನಾನು ಅವತ್ತಿಂದ ಕನ್ನಡ ಆಡಳಿತ ಭಾಷೆ ಆಗಬೇಕು. ಕನ್ನಡ ಇಂಗ್ಲಿಷ್ ಕಲಿಬೇಡಿ ಅಂತ ನಾನು ಹೇಳಲ್ಲ, ಇಂಗ್ಲಿಷ್ನ ಮಾತಾಡ್ಲೇಬೇಡಿ ಅಂತ ನಾನು ಹೇಳಕ್ ಹೋಗಲ್ಲ. ಆದ್ರೆ ಕನ್ನಡ ನಮ್ಮ ಅಗ್ರ ಭಾಷೆ ಆಗ್ಬೇಕು, ಕನ್ನಡದಲ್ಲಿ ವ್ಯವಹಾರ ನಡೀಬೇಕು. ಕನಿಷ್ಠ ಪಕ್ಷ ಕನ್ನಡವನ್ನು ಒಂದು ಭಾಷೆಯನ್ನಾಗಾದ್ರೂ ಕೂಡ ಕಲಿಬೇಕು ಅಲ್ವಾ? ಕನ್ನಡ ಮಾಧ್ಯಮದಲ್ಲೇ ಓದಬೇಕು ಪ್ರಾಥಮಿಕ ಶಾಲೆ. ಕನಿಷ್ಠ ಪಕ್ಷ ಕನ್ನಡ ಭಾಷೆಯನ್ನಾದ್ರೂ ಕಲಿಬೇಕಲ್ಲ.